ಅಂತರ್ನಾಶಧರಂ ದಿವ್ಯಾತ್ಮಕಾಕೃತಿಂ ಶಿಖಾಕುಂಡತ್ರಯೋಪೇತಂ ವೈಷ್ಣೀ ನಧ್ವರ್ಕರಾಂ ಖಿಲಂ ಜ್ಞಾನವೈರಾಗ್ಯಭಕ್ತ್ಯಾದಿ ಕಲ್ಯಾಣ ವಿಶಾಲಿನಃ ಲಕ್ಷ್ಮೀನಾರಾಯಣಮುನಿಂ ವಂದೇ ವಿದ್ಯಾಗುರುಂ ನಮಃ. ಶ್ರೀ ಗುರುಭ್ಯೋ ನಮಃ. ನವರಾತ್ರಿಯ ಈ ಪರ್ವಕಾಲದಲ್ಲಿ ರಾತ್ರಿಯನ್ನು ಹಗಲನ್ನಾಗಿ ಮಾಡುವ ದೊಡ್ಡ ಸಾಧನೆ ಈ ಗೊಂಬೆಯ ವೈಭವ ಅಂತದ್ದು. ಈ ಗೊಂಬೆಯ ಈ ವೈಭವದಲ್ಲಿ ಭಗವಂತನನ್ನು ನಮಗೆ ಪರಿಚಯ ಮಾಡಿಸುವ ಒಂದು ಅಪೂರ್ವ ಕಲೆ ತುಂಬಿರ್ತಕ್ಕಂಥದ್ದು. ಇಷ್ಟು ಗೊಂಬೆಗಳನ್ನು ತಯಾರು ಮಾಡಿ ಇದನ್ನು ಕೂಡಿಸಿ ಅಲಂಕೃತವಾಗಿ ಕೂಡಿಸಿ ಓರಣವಾಗಿ ಜೋಡಿಸಬೇಕಾಗಿದ್ರೆ ಅದಕ್ಕೆ ಒಂದು ದಿನದ ಪರಿಶ್ರಮ ಅಲ್ಲ, ಒಂದು ವರ್ಷದ ಪರಿಶ್ರಮದ ಫಲ ಇವತ್ತು ನವರಾತ್ರಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಒಂದು ಬ್ಯಾಟ್ರಿ ಹಾಕಿದರೆ ಇಡೀ ಹಾಡು ಕಾಣಿಸ್ತದೆ. ಅದು ಬ್ಯಾಟ್ರಿ ಎಲ್ಲಿಯೂ ಹೊರಡುವುದಿಲ್ಲ. ಅಂದ್ರೆ ಎಷ್ಟು ಅದರಲ್ಲಿ ಅವರ ಸಾಧನೆ ಅದು ತುಂಬಿಕೊಂಡಿದೆ. ಆ ಭಗವಂತ ಕರುಣಿಸುವ ರಂಗ ನಿನ್ನ ಸ್ಮರಣೆ ಒದಗುವಂತೆ ಅಂತ ಹಗಲು ಇರುಳು ಅದು ಅವರಿಗೆ ಜೀವನದಲ್ಲಿ ರೂಢಿಯಾಗಿರ್ಬೇಕು. ರಾತ್ರಿ ಮಲಗಿದರೆ ಸ್ವಪ್ನದಲ್ಲಿ ರಂಗ ಕರುಣಿಸಿ ಗೊಂಬೆಗಳೇ ಕಾಣಿಸ್ತದೆ, ಮಲಗಿದರೆ ನಿದ್ರೆಯಲ್ಲಿ ಕರುಣಿಸುವ ರಂಗನೇ ಕಾಣಿಸ್ತದೆ. ಹಾಗಾಗಿ ಇವತ್ತು ಎಚ್ಚರದಲ್ಲಿ ನಮಗೆಲ್ಲರಿಗೂ ಗೊಂಬೆಯ ಮೂಲಕ ಭಗವಂತನ ಕಾರುಣ್ಯವನ್ನು ಪರಿಚಯ ಮಾಡಿಸಿಕೊಟ್ಟ ಅದರಾದ ಶ್ರೀಧರವರನ್ನು ವಿಶೇಷವಾಗಿ ಮನೆಯಲ್ಲೇ ಗೊಂಬೆ ಕೂಡಿಸ್ತಿದ್ರು. ಶ್ರೀಪಾದರಾಜ ಪಟಾಧೀಶರು ಅವರಿಗೆ ಹೇಳಿದ್ರು, ಮನೆಯಲ್ಲಿ ನೀವು ಕೂಡಿಸಿದರೆ ಮನೆಗೆ ಮಾತ್ರ ಆಗ್ತದೆ, ಮಠಕ್ಕೆ ಬಂದ್ರೆ ಅದು ಇಡೀ ಊರಿಗೆ ಆಗ್ತದೆ ಅಂತ ಕೂಡಿಸಿ ಬಹಳ ಸುಂದರವಾಗಿ ಅದನ್ನು ವರ್ಣವಾಗಿ ಜೋಡಿಸಿದ್ದಾರೆ. ಆ ಪದ್ಯಗಳನ್ನು ಕೇಳುವಾಗ ನಮ್ಮ ಮನಸ್ಸು ಅಲ್ಲೇ ಹೋಗಿ ನಿಲ್ತದೆ. ಈ ಹಾಗೆ ಎಷ್ಟು ಬಾರಿ ನಾವು ಕೇಳಿದ್ದೇವೆ, ಆದರೆ ಅನುಸಂಧಾನವನ್ನಂತೂ ಇವತ್ತು ಈ ಗೊಂಬೆಗಳನ್ನು ನೋಡಿದಾಗ ತುಂಬಾ ಸಂತೋಷ ಆಗಿದೆ. ಇಂತಹ ವೈಭವೀಕರಣ ನಡೆಯಬೇಕಾದ್ದು ರಾತ್ರಿ ಹಗಲು ಇದರ ಚಿಂತನೆ ಮಂಥನೆ ನಮಗೆ ನಡೆಯಬೇಕು. ಆಚಾರ್ಯರು ಹೇಳಿದ ಹಾಗೆ ಅತ್ಯಶಕ್ತಿಯನ್ನು ನಿದ್ರಾದು ಪುನರೆಲ್ಲ ಸಮಾಜದಲ್ಲಿ ಅಂತ ಆ ರೀತಿಯಲ್ಲಿ ನಮ್ಮ ಸಾಧನೆ ಸಂತತಂ ಚಿಂತೆಯೇನಂತ ಆ ಗೊಂಬೆಗಳನ್ನು ಕೂಡಿಸುವುದು. ದೇವರು ಈ ಗೊಂಬೆಯನ್ನು ತಯಾರು ಮಾಡಿದ್ದ. ಅದು ಯಾಕೆ ತಯಾರು ಮಾಡಿದ್ದಾನೆ ಅಂತಂದ್ರೆ ಈ ಗೊಂಬೆಯಲ್ಲಿ ನನ್ನನ್ನು ನೋಡುವಂತ ಭಗವಂತ ಈ ಗೊಂಬೆಯಲ್ಲಿ ಕೊಟ್ಟಿದ್ದಾರೆ, ಸಾರ್ಥಕ ಮಾಡಿದ್ದಾರೆ. ಈ ಮಠ ತುಂಬಾ ಸಲ ಬಂದಿದ್ದು, ಚಾತುರ್ಮಾಸ್ಯ ಕಾಲದಲ್ಲಿಯೂ ಬಂದಿದ್ದೆ. ಒಂದೊಂದ್ಸಲ ಬಂದಾಗ ಈ ಮಠದ ವೈಭವ ಒಂದೊಂದು ರೀತಿ ಇರ್ತದೆ. ಮೊದಲು ಬರೀ ನೆಲ ಇದ್ದಾಗಲೂ ಬಂದಿದ್ದೆ, ಆಮೇಲೆ ಅರ್ಧಂಬರ್ಧ ಕಟ್ಟಡ ಆದಾಗಲೂ ಬಂದೆ, ಪೂರ್ಣ ಕಟ್ಟಡ ಆದಾಗಲೂ ಬಂದೆ. ಈ ಸಲ ಬಂದ್ರೆ ಲಿಫ್ಟ್ ಹಾಕಿಸಿ ಕೆಳಗೆ ಕರೀಲಿಕ್ಕಾಗಿದ್ದವರು ಎತ್ತರಕ್ಕೆ ಕರ್ಕೊಂಡು ಹೋಗುವಂತಹದ್ದು. ಹೇಗೆ ಬೆಟ್ಟದ ಒಡೆಯನ ಕಡೆಗೆ ಹೋಗಬೇಕಾದ್ರೆ ದೇವರು ಕಾರುಣ್ಯ, ಹಾಗೆಯೇ ಈ ಮಠ ಛಾತ್ರಾದಿ ನಿಲಯ ಅಂತ ಎಲ್ಲ ಶಿಷ್ಯರಿಗೆ ಆಶ್ರಯವಾದಂತಹ ತಂಗುದಾಣ ಆಗಿ ಒಳ್ಳೆಯ ಸಾಧನೆ ಪುಣ್ಯನ್ನಾಗಿ ಮಾಡಿದ ಸ್ವಾಮಿಗಳನ್ನು ಈ ವಿಶೇಷ ಅಭಿನಂದಿಸಿದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಭಗವದ್ ಭಕ್ತರಿಗೆ ಹರಿಗುರುಗಳ ಅನುಗ್ರಹವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅದರಾದ ಶ್ರೀಧರ ಮೂಲಕ ಇಂತಹ ಸಾಧನೆಗಳು ನಿರಂತರ ನಡೆಯಲಿ ಅಂತ ದೇವರಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥಿಸುತ್ತಾರೆ. ಮಂತ್ರಾಕ್ಷತೆ ತಗೊಂಡು